ಛೀ, ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಮಾರಿಗುಡಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಇದು ನನ್ನ ಮಂತ್ರ ಸಿದ್ಧಿ ವಿರೂಪಾಕ್ಷ. ಅವನು ಎಲ್ಲಿದ್ದಾನೋ ಇದು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಪಾತಾಳದಲ್ಲಿ ಅಡಗಿದ್ರು ಸರಿ, ನಮ್ಮ ಕೈಗೆ ಸಿಗಲೇಬೇಕು. ನಾನು ಹೇಳೋ ಕಡೆ ಹೋಗ್ತಾ ಇರಿ. ಈಗ ಗಾಡಿನ ತೆಗಿರಿ. ಎಡಕ್ಕೆ, ನೇರ, ಸಿಡೌ, ನೇರ, ಬಲಕ್ಕೆ, ಬಲಕ್ಕೆ, ನೇರವಾಗಿ ಹೋಗಿ. ಎಡಕ್ಕೆ, ನಿಲ್ಸಿ. ಅಲ್ಲಿ ನೋಡು ವಿರೂಪಾಕ್ಷ, ನೋಡ್ದ್ಯಾ ವಿರೂಪಾಕ್ಷ? ಮಾರಿಗುಡಿ ಇಲ್ಲೇ ಇರೋದಕ್ಕೆ ಸಾಕ್ಷಿ. ಇದೇ ನನ್ನ ಮಂತ್ರ ಸಿದ್ಧಿ. ಗಾಡಿ ಇಲ್ಲೇ ಇದೆ ಅಂತ ಅಂದ್ರೆ ಮಾರಿಗುಡಿ ಖಂಡಿತ ಇಲ್ಲೇ ಇರ್ತಾನೆ. ಮತ್ತೆ ಆಗ್ತಾರ ನಡಿಪೋಗ. ದಕ್ಷಿಣನಾಥ, ಬಹಳ ಕಾಲವಾಯಿತು ನಿನ್ನನ್ನು ನೋಡಿ. ಶತಮಾನಗಳ ಹಿಂದೆ ಇದೇ ಅರಿಹಂತಪುರಕ್ಕೆ ಬಂದಿದ್ದೆ. ರಾತ್ರಿ ತಂಗಲು ನೀನು ನನಗೆ ನಿನ್ನ ಲಿಂಗದ ನೆತ್ತಿಯ ಮೇಲೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೆ. ಜಗನ್ಮಾತೆಯಾದ ನಾನು ನನ್ನ ಜಗದ್ವ್ಯಾಪಿ ಶರೀರವನ್ನು ಲಿಂಗದ ಮೇಲೆ ಊರಲಾಗದೆ ಚಕ್ರಸ್ವರೂಪಿಯಾಗಿ ಲಿಂಗದ ನೆತ್ತಿಯ ಮೇಲೆ ತಳ ಊರಿದ್ದೆ. ಅದರಿಂದಾಗಿಯೇ ದಕ್ಷಿಣನಾಥನಾದ ನಿನ್ನ ನೆತ್ತಿಯ ಮೇಲೆ ಶ್ರೀಚಕ್ರದ ಮುದ್ರೆ ಅಚ್ಚೊತ್ತಿದೆ. ನೀನು ಆ ರಾತ್ರಿ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ 1000 ಕೋಟಿ ಹೊನ್ನಿನ ನಿಧಿಯನ್ನು ನಿನ್ನ ಗರ್ಭಗುಡಿಯ ತಳದಲ್ಲಿ ಇಡಿಸಿದ್ದೆ. ಇದೀಗ 1000 ನಾಗಗಳ ಕಾವಲಿನಲ್ಲಿ ಅದು ನಿಧಿಯಾಗಿ ಕುಳಿತಿದೆ. ನಿನ್ನ ಭಕ್ತರು ಇದನ್ನ ಪಡೆದುಕೊಳ್ಳೋದಕ್ಕೆ ಈ ಹುಣ್ಣಿಮೆಯೇ ಕೊನೆಯ ದಿನ. ಏನಾಯ್ತು? ಗಾಡಿ ಕೆಟ್ಟೋಯ್ತಣ್ಣ.
ಯಾರು ನೀನು? ಭಯ ಪಡಬೇಡ ಮಾರಿಗುಡಿ. ನೀನು ರಕ್ಷಣೆಗಾಗಿ ಹುಡುಕಾಟ ನಡೆಸ್ತಾ ಇದೀಯಾ ಅಲ್ವಾ? ಚಿಂತೆ ಬೇಡ, ಹೀಗೆ ನೇರವಾಗಿ ಮುಂದೆ ಹೋಗು. ಅಲ್ಲಿ ನನ್ನ ಮನೆ ಇದೆ, ಅಲ್ಲಿ ನೀನು ಸುರಕ್ಷಿತವಾಗಿರ್ಬೋದು. ನೇರವಾಗಿ ಒಳಗಡೆ ಹೋಗು, ಅಲ್ಲಿ ನಿನ್ನನ್ನು ಯಾರೂ ಮುಟ್ಟಲ್ಲ. ಹೋಗು. ನಿನ್ನಿಂದ ಸಹಾಯ ಆಯ್ತು. ಯಾಕೋ ಗೂಳಿ ನುಗ್ದಂಗೆ ನುಗ್ತಾ ಇದ್ಯಾ? ನೀನು ಇಲ್ಲಿ? ನಮ್ಮ ಮನೇಲಿ ನಾನಿಲ್ದೆ ಇನ್ಯಾರೋ ಇರಕ್ಕಾಯ್ತದೆ? ನೀನ್ ಯಾಕೆ ಬಂದೆ ಅದನ್ನ ಹೇಳು. ದಾರಿಲಿ ಬರ್ತಾ ನೀನು ನೋಡ್ದೆ, ನೀನು ಹೇಗಿಲ್ಲಿ? ನಾನಾ? ಇಲ್ವಲ್ಲ. ಹಾಗಾದ್ರೆ ರಸ್ತೆಲಿದ್ದವ್ರು ಯಾರು? ನೀನು ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳು. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನೊಂದು ಕಸದಲ್ಲಿ ಸಿಗಾಕೊಂಡಿದ್ದೀನಿ. ತುಂಬಾ ಜನ ಹಿಂದೆ ಬಿದ್ದಿದ್ದಾರೆ. ಸ್ವಲ್ಪ ಹೊತ್ತಿರಕ್ಕೆ ಅವಕಾಶ ಬೇಕಿತ್ತು. ಧಾರಾಳವಾಗಿರ್ಬೋದು. ಅದೇ ನಿಗ್ರಹ. ಕೊಡಿ ಇಲ್ಲಿ. ಇದಕ್ಕೋಸ್ಕರ ತಾನೇ ಅವರೆಲ್ಲ ನೀನು ಹಿಂದೆ ಬಿದ್ದಿರೋದು? ಹೌದು, ಇದಕ್ಕೋಸ್ಕರನೇ. ನೀನು ಒಳಿಕೋಗಿ ಔಸ್ಕೋ, ಬಂದವ್ರನ್ನ ನಾನೇ ಚಾಸ್ಕೊಂತೀನಿ. ತುಂಬಾ ಸಹಾಯ ಆಯ್ತು.
ಮಾರಿಗುಡಿ, ನಿನ್ನ ಪಾಪದ ಕೊಳ ತುಂಬಿದೆ, ಇನ್ನು ಕ್ಷಮೆ ಇಲ್ಲ ನಿನಗೆ. ಕಡಿಕೆ ಮಾರಿಗುಡಿ ನಮಗೆ ಮೋಸ ಮಾಡಿಬಿಟ್ಟ. ಬಂದೂಕ್ ತೋರಿಸಿ ವಿಗ್ರಹ ಎತ್ಕೊಂಡು ಓಡೋಗ್ಬಿಟ್ಟ. ಮಾರಿಗುಡಿ ಅವನೆಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಬನ್ನಿ ಹೋಗೋಣ. ನೀನೇ ಹೇಳಿದ್ಯಲ್ಲೋ ವಿಗ್ರಹ ಇಲ್ಲಿದೆ ಅಂತ. ನಾವು ಮನೆ ಎಲ್ಲ ಜಾಲಾಡಿದೀವಿ, ಅದ್ರ ಸುಳುವೇ ಇಲ್ಲ. ಹೇಳೋ, ನೀನೇ ಹೇಳ್ದಲ್ಲೋ ಸುಂದ್ರಮ್ಮ ನೋಡಿದೀನಿ ಅಂತ. ನೋಡಿದ್ಯೋ ಇಲ್ಲ ಬರೀ ನಾಟಕ ಆಡ್ತಿದ್ಯೋ? ನಾಟಕ ಆಡ್ತಿಲ್ಲ, ಕಣ್ಣಾರೆ ನೋಡ್ದೆ. ಈಗ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಕಣ್ಣಾರೆ ನೋಡಿದ್ದೆ ಅಂತ ಹೇಳಿದೆ, ಈಗ ಇಲ್ಲ ಅಂದ್ರೆ ಏನರ್ಥ? ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ನೋಡಿದ್ದೆ. ನೋಡ್ಮೇಲೆನೆ ಜಾಜಿಗೆ ಹೇಳಿದ್ದು. ಅದೀಗಿಲ್ಲ ಅಂದ್ರೆ ಅದನ್ನ ಯಾರೋ ಎತ್ಕೊಂಡು ಹೋಗಿರ್ಬೇಕು. ನಾನು ಮೂರ್ಛೆ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಇತ್ತು. ಪ್ರಜ್ಞೆ ಬಂದ್ಮೇಲೆ ಕಾಣಿಸ್ತಿಲ್ಲ. ಅಂದ್ರೆ ಈ ಮಧ್ಯೆ ಯಾರೋ ಬಂದು ತಗೊಂಡು ಹೋಗಿರ್ಬೇಕು ವಿಗ್ರಹನ. ಯಾರೋ ಬಂದ್ ತಗೊಂಡ್ ಹೋಗಕ್ ಹೇಗ್ ಸಾಧ್ಯ ಅಪ್ಪ? ನಾವಿಬ್ರು ಎಚ್ಚರನೇ ಇದ್ವಲ್ಲ. ಯಾರಾದ್ರೂ ಬಂದಿದ್ರೆ ನಮಗ್ ಗೊತ್ತಾಗ್ತಿತ್ತು. ಇದು ಸುಂದ್ರಮ್ಮಂದೇ ಕೆಲ್ಸ. ಉದ್ದೇಶಪೂರ್ವಕವಾಗಿ ಸುಂದ್ರಮ್ಮ ತನ್ನ ದಾರಿನ ತೀರ್ಮಾನಿಸಿ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗಿದ್ದಾಳೆ. ಇವರೆಲ್ಲ ಸುಂದ್ರಮ್ಮ ಅಂದ್ರೆ ಯಾವುದೋ ದುಷ್ಟ ಕೆಲ್ಸಕ್ಕೆ ಬಳಸ್ಕೊಳ್ಳೋ ಲೋಹದ ವಿಗ್ರಹ ಅನ್ಕೊಂಡಿದ್ದಾರೆ. ಆದ್ರೆ ಅದು ನಿಜ ಅಲ್ಲ ಅನ್ನೋದು ಈ ಮೂರ್ಖರಿಗೆ ಗೊತ್ತಿಲ್ಲ. ಹೊರನೋಟಕ್ಕೆ ಸುಂದ್ರಮ್ಮ ಜಡ ವಸ್ತು ತರ, ಲೋಹದ ವಿಗ್ರಹ ತರ ಕಾಣಿಸ್ಬೋದು. ಆದ್ರೆ ಅದ್ರೊಳಗೆ ಜೀವ ಇದೆ. ನಮ್ ಕೈಲೂ ಕೆಲಸ ಮಾಡಿಸ್ತಾ ಅವಳು ಕೆಲಸ ಮಾಡ್ತಿರ್ತಾಳೆ. ಹಾಗಿದ್ರೆ ಇದು ಅಮ್ಮನೋರ್ ಕಾರ್ಯನೇ ಅಂತೀಯ? ಸಂದೇಹನೇ ಇಲ್ಲ ಅಪ್ಪ, ಇದು ಅಮ್ಮನವ್ರ ಕೆಲ್ಸಾನೇ. ಈ 2 ಅಡಿ ವಿಗ್ರಹಕ್ಕೋಸ್ಕರ ಇಷ್ಟೆಲ್ಲ ಹುಡುಕಾಟ ಮಾಡಬೇಕಾ? ಶ್ರೀಚಕ್ರ ಅಂತೆ, ಅಮ್ಮನವರಂತೆ, ವಿಗ್ರಹ ಅಂತೆ. ಎಲ್ರಿಗೂ ವಿಗ್ರಹ ಬೇಕು, ಎಲ್ರಿಗೂ. ವಿಗ್ರಹದಿಂದ ಬಿದ್ದೋರು ಒಬ್ರ ಇಬ್ರ? ಈ ವಿಗ್ರಹಕ್ಕೋಸ್ಕರ ಎಷ್ಟೆಲ್ಲ ಆಟ ಕಟ್ಬಿಟ್ರು. ಆ ಕಡ್ಕಿ ವಿರೂಪಾಕ್ಷ ನಾನ್ ಮಾಡಿದ ಉಪಕಾರನೆಲ್ಲ ಮರೆತು ನನ್ನ ವಿರುದ್ಧನೇ ತಿರುಗಿಬಿಟ್ರು. ಈ ಮಾರಿಗುಡಿನೇ ಪಕ್ಕಕ್ಕೆ ತಳ್ಳಿ ಶ್ರೀಚಕ್ರದ ಲಾಭ ಇಬ್ಬರೇ ಪಡ್ಕೋಬೇಕು ಅನ್ಕೊಂಡ್ರು. ವಿಶ್ವಾಸದ್ರೋಹಿಗಳು. ಅವರಿಬ್ಬರಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಮಾರಿಗುಡಿನೇ ಅಲ್ಲ. ಅಮ್ಮನವರು ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರು, ಚಕ್ರಾಪುರಿಯ ಅಧಿದೇವತೆ. ಎಲ್ಲರೂ ನಿಮ್ಮ ಹಿಂದೆ ಬಿದ್ದಿದ್ದಾರೆ ಅಲ್ವಾ ಅಮ್ಮನವರೇ? ಆದ್ರೆ ನೀವು ಈ ಇನ್ಸ್ಪೆಕ್ಟರ್ ಮಾರಿಗುಡಿ ಕೈಲಿ ಬಂದಿಯಾಗಿದ್ದೀರಿ. ತೋರಿಸ್ತೀನಿ, ಎಲ್ರಿಗೂ ತೋರಿಸ್ತೀನಿ, ನಿನ್ನೂ ಸೇರಿಸಿ. ಈ ಮಾರಿಗುಡಿ ತಾಕತ್ತೇನು ಅಂತ. ನಿನ್ನನ್ನು ಸಿಗದೆ ಶ್ರೀಚಕ್ರ ಪಡ್ಕೊಂಡು ಮಾರಿಗುಡಿ, 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 ಮಾರಿಗುಡಿ. Yeah.
ಹೋದ್ರು ಅನ್ನಲ್ಲ ಈ ಮಾರಿಗುಡಿ. ನಿನ್ನ ಸಿಗದೆ ಶ್ರೀಚಕ್ರ ಪಡ್ಕೋತೀನಿ. ನಾನು ಬರೋಕ್ಕಿಲ್ಲ, ನೀವು ಹತ್ರ ಬರಬೇಡಿ. ಕೈ ಮುಗಿತೀನಿ, ಬೇಕಿದ್ರೆ ನಿಮ್ಮ ಕಾಲು ಹಿಡ್ಕೋತೀನಿ. ನಂದು ಒಂದೇ ಮಾತು, ಬರ್ತೀಯಾ ಬರಲ್ವಾ? ಸಲಾಕೆ ಏಟ್ಗೆ ಏಳುವ ಶ್ರೀಚಕ್ರ ಅಲ್ಲ ಇದು. ಧರ್ಮಕ್ಕೆ, ನ್ಯಾಯಕ್ಕೆ, ಪ್ರೀತಿಗೆ ಮಾತ್ರ ಸಲ್ಲುವ ಶ್ರೀಚಕ್ರ ಇದು. ಮಾರಿಗುಡಿ, ನಿನ್ನ ಪಾಪದ ಕೊಡ ತುಂಬಿದೆ. ಇನ್ನು ಈ ಭೂಲೋಕದಲ್ಲಿ ನಿನಗೆ ಜಾಗ ಇಲ್ಲ. शिरोधिनि वासिनि विष्णु विलासिनि जिष्णु ದಕ್ಷಿಣನಾಥನ್ ಗುಡಿಲಿ ಸುಂದ್ರಮ್ಮನಿಟ್ಟು ಪೂಜೆ ಮಾಡಿಸೋ ಮಂಗಳ ಕಾರ್ಯ ಸಾವಕಾಶವಾಗಿ ಆಗತ್ತೆ. ಅಷ್ಟಾದ್ರೆ
ಸತ್ರೆ ಸಾಕಮ್ಮ. ಇದನ್ನೆಲ್ಲ ನಿಂಗೆ ಹೇಳಿದ್ದ್ಯಾರು? ಮೇಷ್ಟ್ರಮ್ಮ. ಶಿವಲಿಂಗದಲ್ಲಿ ಶ್ರೀಚಕ್ರ ಸೇರ್ಕೊಂಡಿದೆ. ಅದೇ ಈ ಕ್ಷೇತ್ರದ ವಿಶೇಷ. ನಿನ್ನ ಸುಂದ್ರಮ್ಮನ ವಿಗ್ರಹನ ಅಲ್ಲಿಗೆ ತಗೊಂಡು ಹೋಗು. ನಂತರ ದಕ್ಷಿಣನಾಥೇಶ್ವರ ಅನ್ನೋ ಹೆಸರಿನ ಶಿವಲಿಂಗದ ಜೊತೆ ಈ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿಸ್ಬೇಕು. ಯಾವತ್ತೋ ಎಲ್ಲಿಂದಲೋ ಬಂದು ಇನ್ನೆಲ್ಲಿಗೋ ಹೋಗುವ ಜಂಗಮ ಹೆಂಗಸವಳು. ಅವಳು ಮಾತನ್ನ ಯಾಕೆ ಇಷ್ಟು ಗಂಭೀರವಾಗಿ ಪರಿಗಣಿಸ್ತೀಯ ನೀನು? ಮೇಷ್ಟ್ರಮ್ಮ ಏನಾದರೂ ಹೇಳಿದ್ರೆ ಕೇಳ್ತಾನೆ ಇರಬೇಕು ಅನ್ಸತ್ತೆ. ಅವ್ರು ಹೇಳಿದ್ದೆಲ್ಲ ಮಾಡಬೇಕು ಅನ್ಸತ್ತೆ. ಅವ್ರಿಗೇನೋ ಒಂಥರ ಮೋಡಿ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ದಾಗೆಲ್ಲ ಕೇಳ್ತೀನಿ, ಅವ್ರು ಹೇಳಿದ್ದೆಲ್ಲ ಮಾಡ್ತೀನಿ. ಮೇಷ್ಟ್ರಮ್ಮ ಏನಾದರೂ ಹೇಳಿದ್ರೆ ಅದು ಸತ್ಯ ಆಗಿರತ್ತೆ. ಈವರೆಗೂ ಅವ್ರು ಹೇಳಿದ್ದೆಲ್ಲ ನಡೆದಿದೆ. ಏನಂತ ಮಹತ್ವದ ನಡೆದಿದೆ ಅವ್ರು ಹೇಳಿದ್ದು? ನಡೆದಿದೆ ಅಪ್ಪ. ನದಿ ದಡದಲ್ಲಿ ಮಣ್ಣಿನ ಹೆಂಟೆ ಸಿಗತ್ತೆ ಅಂದಿದ್ರು. ಸಿಕ್ತು. ಅದನ್ನ ನೋಡಿದ್ರೆ ಅದ್ರೊಳಗಡೆ ವಿಗ್ರಹ ಸಿಗತ್ತೆ ಅಂದಿದ್ರು. ಸಿಕ್ತು. ಅದನ್ನ ಎತ್ಕೊಂಡು ಇಲ್ಲಿಗೆ ಬಂದ್ರೆ ದಕ್ಷಿಣನಾಥನ್ ಗುಡಿ ಇದೆ ಅಂತ ಹೇಳಿದ್ರು. ಅದೂ ಇದೆ. ದಕ್ಷಿಣನಾಥನ್ ನೆತ್ತಿ ಮೇಲೆ ಶ್ರೀಚಕ್ರ ಇರುತ್ತೆ ಅಂತ ಹೇಳಿದ್ರು. ಅದೂ ಇದೆ. ಆದ್ರೆ ಅವ್ರು ಇಲ್ಲಿವರೆಗೂ ಹೇಳಿರೋದ್ರಲ್ಲಿ ಒಂದ್ ಮಾತು ಮಾತ್ರ ಬಾಕಿ ಇದೆ. ಅದಿನ್ನೂ ನಡೆದಿಲ್ಲ. ನಡೆದಿಲ್ವಾ? ಅದ್ಯಾವುದು? ಅರಿಹಂತಪುರದಲ್ಲಿ ಸುಂದ್ರಮ್ಮನ್ ಪೂಜೆ ಆಗೋದ್ರೊಳಗಡೆ ಸುಂದ್ರಮ್ಮ ಒಂದ್ ಬಲಿ ತಗೊಳ್ತಾಳೆ ಅಂತ ಹೇಳಿದ್ರು. ಆದ್ರೆ ಅದೊಂದು ಮಾತ್ರ ಆಗಿದ್ ಕಾಣ್ಲೇ ಇಲ್ಲ. ಯಾರ್ ಬಲಿ ಆಗ್ತಾರೋ ಗೊತ್ತಿಲ್ಲ. ಅಥವಾ ನಮಗ್ ಗೊತ್ತಿಲ್ದೇ ಇರೋ ಹಾಗೆ ಅದು ನಡೆದೋಗಿದ್ಯೋ ಏನೋ, ಅದು ಗೊತ್ತಿಲ್ಲ. ಮಾರಿಗುಡಿ, 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 ಮಾರಿಗುಡಿ. ಮಾರಿಗುಡಿ, ಇದು ಹೆಂಗಾಯ್ತು? ಇವನು ಹೆಂಗ್ ಸತ್ತ? ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾಣಿಸಲ್ಲ. ಇದು ಕೊಲೆ ಆಗಿರೋ ಹಾಗಿದೆ. ಕೊಲೆ ಆಗಿರೋದೇ ದಿಟ ಆದ್ರೆ ಆಚೆಯಿಂದ ಯಾರಾದ್ರೂ ಒಳಗೆ ಬಂದಿರಬೇಕು. ಆದ್ರೆ ನಾವು ಆಚೆನೇ ಇದ್ವಲ್ಲ, ಯಾರು ಒಳಗೆ ಬಂದಾಗ ಆಗ್ಲೇ ಇಲ್ಲ. ಇದೆಂಗಾಯ್ತು? ಇದು ಖಂಡಿತ ಕೊಲೆ. ಯಾರೋ ಇವನನ್ನ ಸಾಯಿಸಿದ್ದಾರೆ. ಯಾರೋ ಬಂದು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದ ಪುರಾವೆಗಳು ಇಲ್ಲ. ಇಲ್ಲಿ ಯಾರು ಕಾಣಿಸ್ತಾನೂ ಇಲ್ಲ. ಕೊಲೆ ಆಗಿರ್ಲೂ ಆಗ್ತೇನೂ ಇರಬಹುದು.